ನನಗೆ ಕೊಡಲ್ಪಟ್ಟಂತ ಸತ್ಯವೇದದ ಭಾಗವು ಫಿಲೋಮನನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 1ರಿಂದ 25 ವಚನವನ್ನು ಈ ದಿನದಲ್ಲಿ ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. ಫಿಲೋಮನನಿಗೆ ಬರೆದ ಪತ್ರಿಕೆ. ಈ ಒಂದು ಫಿಲೋಮನನಿಗೆ ಬರೆದಂತ ಈ ಒಂದು ಪತ್ರಿಕೆಯು ಹೊಸ ಒಡಂಬಡಿಕೆಯಲ್ಲಿ 18ನೆಯ ಪುಸ್ತಕವಾಗಿದೆ. ತೀತನಿಗೂ ಇಬ್ರಿಯರಿಗೂ ಬರೆದ ಪುಸ್ತಕದ ನಡುವೆ ಇದರಲ್ಲಿ ಒಟ್ಟು 25 ವಚನಗಳು ಮಾತ್ರ ಇವೆ. ಒಂದೇ ಅಧ್ಯಾಯವಿರುವ ಈ ಪುಸ್ತಕಗಳು ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಓಬದ್ಯ, ಹೊಸ ಒಡಂಬಡಿಕೆಯಲ್ಲಿ ಫಿಲೋಮನ್, ಯೂದ, ಅಪೊಸ್ತಲನಾದ ಪೌಲನು ರೋಮಾಪುರದ ಸೆರೆಮನೆಯಲ್ಲಿದ್ದಾಗ ಕ್ರಿಸ್ತ ಶಕ 60ರಿಂದ 62 ಸುಮಾರಿಗೆ ಬರೆಯಲ್ಪಟ್ಟಂತ ಈ ಒಂದು ಪತ್ರಿಕೆ ಆಗಿದೆ ಪ್ರಿಯರೇ. ಇದು ವಿಶೇಷವಾಗಿ ಇದು ಯಾರಿಗೆ ಬರೆಯಲ್ಪಟ್ಟಿತ್ತು ಎಂಬುದಾಗಿ ನೋಡುವಾಗ ಅಪೊಸ್ತಲನಾದ ಪೌಲನು ಫಿಲೋಮನನಿಗೆ ಈ ಒಂದು ಪತ್ರಿಕೆಯನ್ನು ಬರೆಯುವಂತವರಾಗಿದ್ದಾರೆ. ಇದು ಕ್ರಿಸ್ತ ಶಕ 60ರಿಂದ 62 ಸುಮಾರಿಗೆ ಬರೆಯಲ್ಪಟ್ಟಂತ ಪುಸ್ತಕವಾಗಿದೆ. ಈ ಪತ್ರವು ಫಿಲೋಮನನು ಕ್ರಿಸ್ತ ಶಕ ಅಂದರೆ ಯೇಸು ಸ್ವಾಮಿಯವರು ಸೇವೆ ಮಾಡಿ ಹೋದ ತರುವೆಯ ಅವರ ಶಿಷ್ಯತ್ವ ಅಥವಾ ಶಿಷ್ಯ ಮಂಡಳಿಗೆ ಸೇರಿದಂತ ಒಂದು ಜನರಿಂದ ಅಪೊಸ್ತಲನಾದ ಪೌಲನು ದೇವರ ವಾಕ್ಯವನ್ನು ಸಾರಲ್ಪಟ್ಟಂತ ಸಮಯದಲ್ಲಿ ನಡೆದಿರುವಂತ ಒಂದು ಘಟನೆಯಾಗಿದೆ. ಫಿಲೋಮನನು ಕ್ರಿಸ್ತ ಶಕ 1ನೆಯ ಶತಮಾನದಲ್ಲಿ ಇದ್ದನು. ಆತ ಕೊಲೊಸ್ಸೆ ಸಭೆಯಲ್ಲಿ ಪ್ರಾಮುಖ್ಯವಾದಂತ ಒಬ್ಬ ವ್ಯಕ್ತಿ ಆಗಿದ್ದನು. ನಾವೀಗ ಫಿಲೋಮನನಿಗೆ ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯದ 1ನೇ ವಚನದಲ್ಲಿ ಇದು ನಮಗೆ ಕಂಡು ಬರುವಂತದ್ದಾಗಿದೆ. ಇಲ್ಲಿ ಏನಂದ್ರೆ ಫಿಲೋಮನನಿಗೂ ಅವರ ಸಹೋದರಿಯರಾದ ಅಕ್ವಿಲಳಿಗೂ ನಮ್ಮ ಸಹಪಟನಾದ ಅಕಿರ್ಪನಿಗೂ ನಿನ್ನ ಮನೆಯವರಿಗೂ ಕೂಡ ಈ ಒಂದು ವಂದನೆಗಳನ್ನು ಪೌಲನು ತಿಳಿಸುವಂತವನಾಗಿದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇದು ವಿಶೇಷವಾಗಿ ಫಿಲೋಮನನು ಒಬ್ಬ ಪ್ರಾಮುಖ್ಯವಾದಂತ ವ್ಯಕ್ತಿ ಆಗಿದ್ರು. ಅಂದ್ರೆ ಆದಿ ಸಭೆಯಲ್ಲಿ ಆ ಒಂದು ಪೌಲನ ಪ್ರಾರಂಭದ ಒಂದು ದಿನಮಾನಗಳಲ್ಲಿ ಈತನು ಬಹಳ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತ ವ್ಯಕ್ತಿ ಆಗಿದ್ದನು. ಕ್ರಿಸ್ತನ ನಂಬಿಕೆಯಲ್ಲಿಯೂ, ಕ್ರಿಸ್ತನ ಪ್ರೀತಿಯಲ್ಲಿಯೂ, ಕ್ರಿಸ್ತನ ಐಕ್ಯತೆಯಲ್ಲಿಯೂ ಒಬ್ಬ ಮುಖ್ಯಸ್ಥನ ಈತನಾಗಿದ್ದಾನೆ ಪ್ರಿಯರೇ. ಹೀಗಿರುವಾಗ ಆತನು ಏನ್ ಮಾಡ್ತಾನಂದ್ರ ಒಬ್ಬ ಐಶ್ವರ್ಯವಂತನಾಗಿದ್ದ. ಈ ಫಿಲೋಮನನು ಐಶ್ವರ್ಯವಂತನಾಗಿರುವುದರಿಂದ ಆತನ ಮನೆಯನ್ನೇ ತನ್ನ ದೇವರಿಗಾಗಿ ಕೊಟ್ಟಿರ್ತಾನ. ತನ್ನ ಮನೆಯನ್ನು ದೇವರಿಗಾಗಿ ಕೊಟ್ಟು ಅದನ್ನ ಸಭೆಯಾಗಿ ಅಲ್ಲಿ ಕೊಟ್ಟು ಅಲ್ಲಿ ಎಲ್ಲರೂ ಕೂಡಿ ಆರಾಧನೆಯನ್ನು ಮಾಡುವಂಥದ್ದನ್ನು ನಾವು ಇದರಲ್ಲಿ ಕಂಡು ಬರುವಂತದ್ದಾಗಿದೆ. ವಿಶೇಷವಾಗಿ ಇದರ 5-6 ವಚನದಲ್ಲಿ ನಾವು ನೋಡುವಾಗ ಆತನು ನಂಬಿಕೆಯಲ್ಲಿಯೂ, ಪ್ರೀತಿಯಲ್ಲಿಯೂ ಮತ್ತು ಪ್ರಾರ್ಥನೆಯಲ್ಲಿಯೂ ದೇವರ ಒಂದು ಜನರ ಐಕ್ಯತೆಯಲ್ಲಿ ಒಬ್ಬ ಐಶ್ವರ್ಯವಂತನಾಗಿರುವಂತ ಒಬ್ಬ ವ್ಯಕ್ತಿ ಆಗಿದ್ದನು ಪ್ರಿಯರೇ. ಈ ಪತ್ರವು ವಿಶೇಷವಾಗಿ ಫಿಲೋಮನನಿಗೂ ಅವನ ದಾಸನಾದ ಒನೇಸಿಮನಿಗೂ ಬರೆಯಲ್ಪಟ್ಟಿದೆ. ಅಂದ್ರೆ ಇದು ಒಂದು ಸಣ್ಣ ಪತ್ರಿಕೆ ಪ್ರಿಯರೇ. ಅಪೊಸ್ತಲನಾದಂತ ಪೌಲನು ತನ್ನ ವಯಸ್ಸಾದ ದಿನಮಾನದಲ್ಲಿ ಆತನನ್ನು ಸೆರೆಮನೆಗೆ ಹಾಕಲ್ಪಟ್ಟಾಗ ಬರೆದಿರುವಂತ ಒಂದು ಪತ್ರವು ಇದು. ಇಲ್ಲಿ ಫಿಲೋಮನನು ಕೊಲೊಸ್ಸೆ ಅನ್ನುವಂತ ಒಂದು ಊರಿನಲ್ಲಿ ಇದ್ದುಕೊಂಡು ಆತನು ಹೀಗೆ ಜೀವಿಸುವಾಗ ಆತನಿಗೆ ಒಬ್ಬ ದಾಸನ ಇರ್ತಾನೆ ಪ್ರಿಯರೇ. ಅಂದ್ರೆ ಈಗ ನಾವು ದಾಸರ ವಿಷಯದಲ್ಲಿ ಕುರಿತು ನೋಡುವಾಗ ಇಸ್ರೇಲ್ ದೇಶದಲ್ಲಿ ಪ್ರತಿ ಒಬ್ಬೊಬ್ಬ ಐಶ್ವರ್ಯವಂತನಿಗೂ ಕೂಡ ದಾಸರು ಇರ್ತಾ ಇದ್ರು. ಅಂದ್ರೆ ಅವರು ಇಬ್ರಿಯರಿಂದ ಕ್ರಯ ಕೊಟ್ಟು ಕೊಂಡುಕೊಳ್ತಾ ಇದ್ರು ಐಶ್ವರ್ಯವಂತರು. ಅವರನ್ನು ಕ್ರಯ ಕೊಟ್ಟು ಕೊಂಡುಕೊಂಡ ನಂತರ ಆ ಒಂದು ದಾಸರಿಗೆ ಒಂದು ಕಾನೂನಿತ್ತು. ಆ ಕಾನೂನು ಏನಂದ್ರೆ 6 ವರ್ಷದವರೆಗೆ ಅವರನ್ನು ತಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. 6 ವರ್ಷದ ತರುವಾಯ ಅವರನ್ನು ಬಿಡುಗಡೆ ಮಾಡಿಬಿಡ್ಬೇಕು ಪ್ರಿಯರೇ. ಹೀಗೆ ಮಾಡುವಾಗ ದಾಸರಿಗೆ ಯಾವುದೇ ತರವಾದಂತ ಒಂದು ಸ್ವತಂತ್ರವಿರುವುದಿಲ್ಲ. ಅವರು ನಾಯಿಗಿಂತ ಒಂದು ಕಡಿಯಾಗಿ ಇರುವಂತದ್ದನ್ನು ನಾವು
ಆ ದಿನಮಾನದಲ್ಲಿ ಕಂಡುಕೊಳ್ಳುವಂತವರಾಗಿದ್ದೇವೆ. ಅವರ ಪರಿಸ್ಥಿತಿ ಯಾವ ರೀತಿ ಇರ್ತಿತ್ತಂದ್ರೆ, ಒಂದು ಬಾಕಲಲ್ಲಿ ಕೂತುಕೊಂಡು ಒಂದು ಬಕೆಟ್ ಅಲ್ಲಿ ನೀರನ್ನು ಇಟ್ಟುಕೊಂಡು ಒಳಗಡೆ ಹೋಗುವಂತ ವ್ಯಕ್ತಿಗಳನ್ನು ಕಾಲು ಒರೆಸುವುದು, ಮತ್ತೆ ಆ ಒಂದು ಬಟ್ಟೆಯಿಂದ ಆ ಕಾಲನ್ನು ಶುದ್ಧವಾಗಿ ಒರೆಸುವಂಥದ್ದು. ಅವರಿಗೆ ಯಜಮಾನನು ಮಾತ್ರ ಅವರಿಗೆ ಗೊತ್ತುಂಟು, ಯಜಮಾನನ್ ಏನ್ ಹೇಳ್ತಾನೋ ಅದನ್ನೇ ಕೇಳುವಂತ ಕೆಲಸವೇ ಈ ಒಂದು ದಾಸರು ಅಥವಾ ಗುಲಾಮರು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರು, ಈಗಿರುವಾಗ 6 ವರ್ಷದ ತರುವಾಯ ಅವರನ್ನು ರಿಲೀಸ್ ಮಾಡಬೇಕು. ಒಂದು ವೇಳೆ ಅವರು ಮದುವೆ ಆಗಿದ್ನಂದ್ರ ಕುಟುಂಬ ಸಮೇತವಾಗಿ ಬಿಡುಗಡೆ ಅವರನ್ನು ಮಾಡಲ್ಪಡ್ಬೇಕು. ಇಲ್ಲವಂದ್ರೆ ಅವರನ್ನು, ಒಂದು ವೇಳೆ ದಾಸನು ತನ್ನ ಯಜಮಾನನ ಮೇಲೆ ಸಂಪೂರ್ಣವಾದಂತ ನಂಬಿಕೆ ಅಥವಾ ಪ್ರೀತಿ ವಿಶ್ವಾಸವನ್ನಿಟ್ಟು, ಬೇಡ ನಾನು ಈ ದಾಸತ್ವದಿಂದ ನಾನು ಬಿಡುಗಡೆ ಹೊಂದಿ ಹೋಗುವುದು ಬೇಡ ಎಂಬುದಾಗಿ ಅಂದುಕೊಂಡ್ರೆ ಪ್ರಿಯರೇ, ಅದಕ್ಕೂ ಒಂದು ಕಾನೂನು ಇತ್ರಿ. ಆ ಕಾನೂನು ಏನಂದ್ರೆ, ಆ ದಾಸನನ್ನು ಯಜಮಾನನು ಕರೆದುಕೊಂಡು ಹೋಗಿ ನ್ಯಾಯಾಲಯದಲ್ಲಿ ಅವನನ್ನು ವಸ್ತಲಿ ಮೇಲೆ ನಿಂದ್ರಿಸಿ ಅವನಿಗೆ ಒಂದು ಮಳೆಯನ್ನು ಬಡಿತಾ ಇದ್ರು ಪ್ರಿಯರೇ. ಮಳೆಯನ್ನು ಪಡೆದು ಸಲಕಿಯಿಂದ ಅವನನ್ನು ಕಿವಿಗಳನ್ನು ಚುಚ್ಚುತ್ತಾ ಇದ್ರು. ಈ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ ಮೇಲೆ ಅವನು ಜೀವನ ಪೂರ್ತಿ ಲೈಫ್ ಲಾಂಗ್ ಆ ಒಂದು ಯಜಮಾನನಿಗೆ ದಾಸನಾಗಿರ್ಬೇಕಾಗಿತ್ತು ಪ್ರಿಯರೇ. ಈಗಿರುವಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಈ ಒನೇಸಿಮನು ಈ ಒಂದು ಒಡಂಬಡಿಕೆಯನ್ನು ಮೀರಿ ಹೋಗ್ಬಿಡ್ತಾನೆ ಪ್ರಿಯರೇ. ಅಲ್ಲಿ ಸತ್ಯವೇದದಲ್ಲಿ ದಾಖಲೆಯಾಗಿಲ್ಲ, ಅದು ಏನೋ ಒಂದು ಕಳವು ಮಾಡಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲಿ ಫಿಲೋಮೋನನಿಗೂ ಮತ್ತು ಒನೇಸಿಮನಿಗೂ ಒಂದು ಬಂಧನವು ಬಿಡುಗಡೆ ಆಗಿಬಿಡ್ತದೆ ಪ್ರಿಯರೇ. ಬಂಧನವಂದ್ರೆ ಆ ಒಂದು ತೊಂದರೆಗೆ ಒಳಪಟ್ಟಾಗ ಏನ್ ಮಾಡ್ತಾನೆ ಅಂದ್ರೆ, ಫಿಲೋಮೋನನು ಆ ಒಂದು ಒನೇಸಿಮನು ಅವನನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾನೆ ಪ್ರಿಯರೇ. ಇದು ಒಂದು ಅಪರಾಧವಾಗಿ ಪರಿಗಣಿಸಲ್ಪಟ್ಟಾಗ ಆಗಿನ ಒಂದು ಕಾಲದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ಇತ್ತಂದ್ರೆ, ಈ ರೀತಿಯಾಗಿರುವಂತವ್ರನ್ನ ಏನ್ ಮಾಡ್ಬೇಕಂದ್ರೆ ಮರಣ ದಂಡನೆಗೆ ಒಳಪಡಿಸಬೇಕಾಗಿತ್ತು. ದಾಸರು ಯಜಮಾನರಿಂದ ಅವರು ದೂರ ಹೋದಾಗ ಒಂದು ಆ ಸಂಬಂಧವು ಹದಗೆಟ್ಟು ಹೋಗಿತ್ತು. ಇವ್ರದ್ದು ಇಬ್ಬರು ಮಧ್ಯದಲ್ಲಿ ಇರುವಂತ ಪ್ರೀತಿ ಇಲ್ಲ, ಅಲ್ಲಿ ವಿಶ್ವಾಸವಿಲ್ಲ, ಅಲ್ಲಿ ಯಾವುದೂ ಇಲ್ಲ. ಅವನು ಹೊರಟು ಹೋದ ಮೇಲೆ ಹದಗೆಟ್ಟಂತ ಸಂಬಂಧದಲ್ಲಿ ಏನ್ ಮಾಡ್ತಾನೆ ಅಂದ್ರ, ಅವನನ್ನು ಚಾಟಿಯಿಂದ ಭಯಂಕರವಾಗಿ ಹೊಡೆಯಬೇಕಾಗಿತ್ತು. ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಅವನು ತೆಗೆದುಕೊಂಡು ಹೋಗಿ ರೋಮ್ ಒಂದು ಸರ್ಕಾರದ ಒಂದು ಜೈಲಲ್ಲಿ ಹಾಕಿಬಿಡ್ತಾರೆ ಪ್ರಿಯರೇ. ರೋಮ್ ಜೈಲಿನಲ್ಲಿ ಅವನನ್ನು ಹಾಕಿದಾಗ ಅಲ್ಲಿ ಕೆಲವು ದಿನಗಳ ಕಾಲ ಈ ಒನೇಸಿಮನು ಜೀವಿಸುವಾಗ ಅದೇ ಒಂದು ಜೈಲಿನಲ್ಲಿ ಯಾರು ಇರ್ತಾರೆ ಅಂದ್ರೆ, ಅಪೋಸ್ತಲನಾದಂತ ಪೌಲನು ಇರ್ತಾನೆ. ಪೌಲನು ಕೂಡ ಈ ರೀತಿ ಒಂದು ಮತ ಪ್ರಚಾರ ಮಾಡ್ತಾರೆ ಎಂಬುದಾಗಿ ಅವ್ರನ್ನ ಅಂದುಕೊಂಡು ಆ ಒಂದು ತೆಗೆದುಕೊಂಡು ಹೋಗಿ ಆ ಜೈಲಲ್ಲಿರುವಾಗ ಅಲ್ಲಿ ಅಪೊಸ್ತಲನಾದ ಪೌಲನಿಗೆ ನಾನು ಮುದುಕನಾಗಿದ್ದೇನೆ ಎಂಬುದಾಗಿ ಈ ಒಂದು ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಈ ವಯಸ್ಸಾದ ದಿನಮಾನಗಳಲ್ಲಿ ಅಲ್ಲಿ ಪೌಲನ ಒಂದು ನಡವಳಿಕೆಯನ್ನು ಯಾರು ನೋಡ್ತಾರೆ, ಈ ಒನೇಸಿಮನ್ ನೋಡ್ತಾನೆ. ದಾಸನು, ಫಿಲೋಮೋನನ ದಾಸನ್ ನೋಡಿದಾಗ ಅವನು ಮಾರ್ಪಟ್ಟು ಬಿಡ್ತಾನೆ ಪ್ರಿಯರೇ. ಯೇಸು ಕ್ರಿಸ್ತನ ವಾಕ್ಯಗಳನ್ನು ಹೇಳಿದಾಗ ಅಥವಾ ಪೌಲನ ರೀತಿ ನೀತಿಯನ್ನು ನೋಡಿದಾಗ ಅವನು ಮಾನಸಾಂತರವನ್ನು ಪಟ್ಟು ಅಲ್ಲಿ ಈಗಿರುವಾಗ ಅವನು ಬಿಡುಗಡೆ ಆಗಲ್ಪಡ್ತಾನ. ಜೈಲಿನಿಂದ ಬಿಡುಗಡೆ ಆಗಲ್ಪಟ್ಟಾಗ ಅಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀನ್ ಏನ್ ಮಾಡು, ತಿರುಗಿ ಮತ್ತೆ ನೀನ್ ಏನ್ ಮಾಡಪ್ಪ, ಆ ಒಂದು ಕೊಲೆಸಿ ಎಂಬ ಊರಿಗೆ ಹೋಗಿ ಅಲ್ಲಿ ನೀನು ಫಿಲೋಮನ ಒಂದು ಮನೆಯಲ್ಲೇ ನೀನು ಇರ್ಬೇಕೆಂಬುದಾಗಿ ಒಂದು ತಿರುಗಿ ಒಂದು ಪತ್ರಿಕೆಯನ್ನು ಬರೆಯಲ್ಪಡುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಆತನು ಬರೆಯುವಾಗ ಏನ್ ಹೇಳ್ತಾನಂದ್ರ, ಫಿಲೋಮೋನನಿಗೆ ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ಪ್ರಯೋಜನವುಳ್ಳವನಾಗಿದ್ದಾನೆ. ನೋಡಪ್ಪ, ಇನ್ನು ಮೇಲೆ ನೀನು ಈತನ ಏನೇ ಅಪರಾಧವಿದ್ರೂ ಕೂಡ ನೀನು ಕ್ಷಮಿಸಲ್ಪಡಬೇಕು. ಮೊದಲನೇದಾಗಿ. ಎರಡನೇದಾಗಿ, ನೀನು ಯಥಾ ಪ್ರಕಾರವಾಗಿ ಈತನನ್ನು ಪ್ರೀತಿ ಮಾಡ್ಬೇಕು. ಯಾಕಂದ್ರು ಮೊದಲು ಇದ್ದಾಗಿ ಈತನು ಈಗಿಲ್ಲ, ಈತನು ಬದಲಾಗಿದ್ದಾನೆ, ನನ್ನ ಮಗನಾಗಿ ಮಾರ್ಪಟ್ಟಿದ್ದಾನೆ ಎಂಬುದಾಗಿ. ಅಂದ್ರೆ ಆತ್ಮಿಕವಾದಂತ ಮಗನಾಗಿದ್ದಾನೆ. ಯಾರು? ಒನೇಸಿಮನು. ಈ ಒಂದು ಪೌಲನ ಪತ್ರಿಕೆಯಲ್ಲಿ ಬಹಳ ನಿರ್ದಿಷ್ಟವಾಗಿ ಬರೀತಾನೆ ಪ್ರಿಯರು. ಖಂಡಿತವಾಗಿ ಅದನ್ನು ಆತನು ಸ್ವೀಕರಿಸಲೇಬೇಕು. ಅಲ್ಲಿ ಮೊದಲನೇದಾಗಿ ಆತನ ಎಲ್ಲ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸವನ್ನು ಅಲ್ಲಿ ವ್ಯಕ್ತಪಡಿಸಲ್ಪಡುತ್ತದೆ. ನಂತರ ನನ್ನನ್ನು ಸೇರಿಸಿಕೊಂಡಾಗೆ ನೀನು ಈತನನ್ನು ನೀನು ಏನ್ ಮಾಡು, ಸೇರಿಸಿಕೊ. ಆದ್ರೆ ನೀನು ಒಂದು ಮಾಡಿ ಏನಂದ್ರೆ, ದಾಸನಂತೆ ಈತನನ್ನು ನೋಡ್ಬೇಡ, ನಿನ್ನ ಪ್ರಿಯ ಸಹೋದರನಂತೆ ನೀನು ಈತನನ್ನು ನೋಡು. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರು, ಇದೇ ಇದರಲ್ಲಿ ಒಂದು
ಅಡಕವಾಗಿರುವಂತ ಒಂದು ವಾಕ್ಯಗಳಾಗಿವೆ. ಮೊದಲು ಅಪ್ರಯೋಜಕನಾಗಿದ್ದನು, ಈಗ ಪ್ರಯೋಜನವುಳ್ಳವನಾಗಿ ಆತನು ಮಾರ್ಪಟ್ಟಿದ್ದಾನೆ. ಆತನನ್ನು ನೀನು ದಾಸನಂತೆ ಕಾಣಬೇಡ, ಯಾಕಂದ್ರು ಯೇಸು ಕ್ರಿಸ್ತನು ಎಲ್ಲಾ ಮಾನವರ ಪಾಪವನ್ನು ಕ್ಷಮಿಸಲ್ಪಟ್ಟಿದ್ದಾನೆ. ಯೇಸು ಕ್ರಿಸ್ತನು ಕೂಡ ಒಂದು ಕಡೆ ಹೇಳ್ತಾನೆ ಪ್ರಿಯರು, ಏನಾದ್ರೂ ತನ್ನ ಶಿಷ್ಯರಿಗೆ, ನಾನು ನಿನ್ನ ಮೇಲೆ ನಿಮಗೆ ಆಳುಗಳನ್ನು ಅನ್ನೋದಿಲ್ಲ, ಬದಲಾಗಿ ನನ್ನ ಸ್ನೇಹಿತರೆಂದು ಕರೆಯುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರು, ಇದೇ ದೇವರ ವಾಕ್ಯವು ಘೋಷಿಸುವಂತದ್ದಾಗಿದೆ. ಆ ಒಂದು ಕಾಲದಲ್ಲಿ ಲೋಕದ ಪ್ರಕಾರವಾಗಿ ನಾವು ಅಪ್ರಯೋಜನವಿಲ್ಲದವರಾಗಿ ಜೀವಿಸ್ತಾ ಇದ್ದೇವೆ. ಆದ್ರೆ ಯಾವಾಗ ನಾವು ದೇವರನ್ನು ಸ್ವೀಕರಿಸಿಕೊಂಡು ಕ್ರಿಸ್ತನ ಬಳಿಗೆ ಬಂದಿದ್ದೇವೋ, ಈಗ ಪ್ರಯೋಜನವುಳ್ಳವರಾಗಿ ಮಾರ್ಪಡುವಂತೆ ಇದು ಅರ್ಥವನ್ನು ಸೂಚಿಸುವಂತದ್ದಾಗಿದೆ. ಇಲ್ಲಿ ಮುಂದುವರಿಸಿ ನಾವು ನೋಡುವಾಗ, ಅವನು ಮೊದಲನೇದಾಗಿ ಮಾನಸಾಂತರ ಪಟ್ಟು ಒಂದು ಕ್ರಿಶ್ಚಿಯನ್ ಮತಕ್ಕೆ ಸೇರಿಸಲ್ಪಟ್ಟನು. ನಂತರ ಪೌಲನು ಒಂದು ಪತ್ರವನ್ನು ಬರೆದು ಸಮನ್ವಯಕ್ಕಾಗಿ ಒಂದು ಮನವಿಯನ್ನು ಮಾಡಿದನು. ಅಂದ್ರೆ ಈ ಒಂದು ಪತ್ರ ಒಪ್ಪಂದಿಗೆ ಒಂದು ಪತ್ರ. ಖಂಡಿತವಾಗಿ ನೀನ್ ಏನ್ ಮಾಡ್ಬೇಕು, ಈತನನ್ನ ಏನ್ ಮಾಡಪ್ಪ, ನೀನು ಸೇರಿಸಿಕೋ ಎಂಬುದಾಗಿ. ಇಲ್ಲಿ ಮುಂದುವರಿಸಿ ನಾವು ನೋಡುವಾಗ ಅದರ 17ನೇ ವಚನ, ಹಾಗಾದರೆ ನೀನು ನನ್ನನ್ನು ಜೊತೆಗಾರನೆಂದು ಎನಿಸಿದರೆ ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರ ಇವನನ್ನು ಸೇರಿಸಿಕೋ. ಅವನಿಂದ ನೀನು ಏನನ್ನಾದರೂ ನಷ್ಟಪಟ್ಟಿದ್ರೆ, ಅಥವಾ ಅವನು ನಿನ್ನಿಂದ ಏನಾದರೂ ನಷ್ಟಪಟ್ಟಿದ್ದರೆ, ಅವನ ಸಾಲವನ್ನಾದರೂ ತೀರಿಸಬೇಕಾದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು, ನಾನು ಕೊಟ್ಟು ತೀರಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದು ಈ ಒಂದು ವಚನದಲ್ಲಿ ನಾವು ಏನು ತಿಳಿದುಕೊಳ್ಳುತ್ತೇವೆ ಅಂದ್ರೆ, ವಿಶೇಷವಾಗಿ ಅಪೊಸ್ತಲನಾದಂತ ಪೌಲನು ಒಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ನೋಡ್ರಿ, ಯಾರನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ ಅಪೊಸ್ತಲನಾದಂತ ಪೌಲನು. ಆತನ ಒಂದು ಸೇವೆಯ ಕಾಲದಲ್ಲಿ ಯಾರನ್ನು ಕೂಡ ಆತನು ನಷ್ಟವೆಂದು ಎನಿಸಬಾರದು, ಎಲ್ಲರನ್ನೂ ಪ್ರಿಯರೆಂದು ಆತನು ಎನಿಸ್ತಾ ಇದ್ದನು. ಪ್ರಿಯರೇ, ಇವತ್ತು ಅನೇಕ ಸೇವಕರು ಆದಂತ ನಾವುಗಳು ಏನ್ ಮಾಡ್ತೀವಿ ಅಂತಂದ್ರ, ಯಾರೋ ನಮ್ಮ ಸಭೆಯಲ್ಲಿ ಆಗಿರ್ಬೋದು, ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಮ್ಮ ಸಮಾಜದಲ್ಲಿ ಆಗಿರ್ಬೋದು, ಈ ರೀತಿ ಕೆಟ್ಟು ಹೋಗಿರುವಂತವರನ್ನು ಯಾರು ಇಷ್ಟಪಡುವುದಿಲ್ಲ. ಒಂದು ಕ್ಷಣ ನೀವು ಗಮನಿಸ್ರಿ, ದಾರಿ ತಪ್ಪಿದಾಗ ಅಥವಾ ಕೆಟ್ಟು ಹೋದಾಗ, ಏನಾದ್ರೂ ನಮ್ಗೆ ಇಷ್ಟವಿಲ್ಲದೆ ಕಾರ್ಯವನ್ನು ಮಾಡಿದಾಗ ಯಾರು ಕೂಡ ಇಷ್ಟಪಡುವುದಿಲ್ಲ. ಆದ್ರೆ ಅಪೊಸ್ತಲನಾದ ಪೌಲನು ಒಂದು ನಡವಳಿಕೆಯನ್ನು ನೋಡ್ರಿ ಪ್ರಿಯರೇ, ಆತನ ಸ್ವಂತ ಮಗನಾಗಿ ಅಲ್ಲಿ ಮಾರ್ಪಟ್ಟನು. ಪ್ರಿಯರೇ, ಇವತ್ತು ಇದರಿಂದ ನಾವು ಏನ್ ಕಲಿತುಕೊಳ್ತೇವೆ ಅಂದ್ರೆ, ಕೆಟ್ಟು ಹೋಗಿರುವಂತ ಸಮಾಜದಲ್ಲಿರುವಂತ ಮಕ್ಕಳನ್ನು ಕ್ರಿಸ್ತನ ಪ್ರೀತಿಯ ವಾಕ್ಯಗಳನ್ನು ಕೇಳಿ ನಮ್ಮ ಆತ್ಮೀಯ ಮಕ್ಕಳನ್ನಾಗಿ ನಾವು ಮಾಡಿಕೊಳ್ಳುವಂಥದ್ದನ್ನು ಈ ವಚನ ಕಲಿಸಿಕೊಡುವಂಥದ್ದಾಗಿದೆ. ನೋಡ್ರಿ, ಏನಾದ್ರೂ ನೀನು ಸಾಲ ಅಥವಾ ಏನಾದ್ರೂ ಅವನಿಂದ ನಷ್ಟ ಒಂದು ಎನಿಸಿದ್ರೆ, ನೀನು ಅದನ್ನು ನನ್ನ ಲೆಕ್ಕಕ್ಕೆ ಸೇರಿಸು, ನಾನು ರಿಲೀಸ್ ಆದ್ಮೇಲೆ ನಿನಗೆ ಅದನ್ನು ಕೊಡುತ್ತೇನೆ ಎಂಬುದಾಗಿ ಅರ್ಥವನ್ನು ಕೊಡುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದು ಲೋಕವಾಗಿದೆ. ಲೋಕದಲ್ಲಿ ಅನೇಕವರವಾದಂತ ಅಪ್ರಯೋಜನವಾದಂತ ಕಾರ್ಯಗಳು ಉಂಟು. ಮೊದಲೇ ಆಗಿದ್ರು ಆ ಕಾರ್ಯವನ್ನು ಕದಿಯುವುದಾಗಿರ್ಬೋದು, ಮೋಸ ಮಾಡುವುದಾಗಿರ್ಬೋದು, ವ್ಯಭಿಚಾರವಾಗಿರ್ಬೋದು, ಇವೆಲ್ಲವೂ ಒಂದು ಪ್ರಯೋಜನವಿಲ್ಲದ ಕೆಲಸಗಳು. ಆದ್ರೆ ಯಾವಾಗ ನಾವು ಕ್ರಿಸ್ತನನ್ನು ಕಂಡುಕೊಂಡು ಕ್ರಿಸ್ತನ ಬಳಿಗೆ ಬರುತ್ತೇವೆ, ನಾವು ಪ್ರಯೋಜನವುಳ್ಳವರಾಗಿ ಮಾರ್ಪಡುತ್ತೇವೆ. ಇಲ್ಲಿ ಮುಂದುವರಿಸಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ತಾನೆ, ಅಲ್ಲಿ ಆ ಕೊಲೋಸ್ಯ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ, ನಾವು ಒಂದೇ ದೇಹಕ್ಕೆ ಸೇರಲ್ಪಟ್ಟಿದ್ದೇವೆ, ನಾವು ಸರ್ವ ಅಂಗಗಳು, ಒಬ್ಬನು ಕೈ, ಒಬ್ಬನು ಕಾಲು, ಒಬ್ಬನು ಮೂಗು, ಒಬ್ಬನು ತಲೆ, ಒಬ್ಬನು ಪಾದ, ಈ ರೀತಿಯಾಗಿ ಅಂಗಗಳಾಗಿ ನಾವು ಮಾರ್ಪಟ್ಟಿದ್ದೇವೆ. ಆದ್ರೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಅಂದ್ರೆ ನಾವು ಒಂದೇ ದೇಹಕ್ಕೆ ಅಥವಾ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಇಲ್ಲಿ ಆಳು, ಅರಸ, ಒಡೆಯ ಎಂಬುದಾಗಿ ಏನಿಲ್ಲ, ಒಟ್ಟು ಒಂದೇ. ಅಲ್ಲಿ ಪೂರ್ವ ಸ್ಥಿತಿ ಹೋಗಿ ನೂತನವಾಯ್ತಂದ್ರೆ ಅಲ್ಲಿ ಎಲ್ಲವೂ ಗತಿಸಿ ಹೋಗಿ ಅಲ್ಲಿ ಹೊಸದಾದಂತ ಒಂದು ಸೃಷ್ಟಿ ಆಯ್ತು. ಪ್ರಿಯರೇ, ಕಳೆದುಕೊಳ್ಳುವುದಕ್ಕೆ ಪೌಲನು ಇಷ್ಟಪಡಲಿಲ್ಲ. ನಾವು ಇದನ್ನೇ ಹೆಚ್ಚಾಗಿ ನಾವು ಈ ಲೋಕದಲ್ಲಿ ಕಲಿತುಕೊಳ್ಳಬೇಕಾಗಿದೆ. ಒಬ್ಬ ಮನುಷ್ಯನು ಒಂದು ದಿನ ಪ್ರಯಾಣ ಮಾಡ್ತಾ ಇದ್ದ. ಪ್ರಿಯರೇ, ಪ್ರಯಾಣ ಮಾಡುವಾಗ ಅವನು ಏನಾಯ್ತು ಅಂದ್ರೆ, ಅಚಾನಕವಾಗಿ ಒಂದು ದಾರಿ ಮಧ್ಯದಲ್ಲಿ ಒಂದು ಅಪಘಾತ ಸಂಭವಿಸಿ ಅವನು ತನ್ನ ಕೈಯನ್ನೇ ಕಳೆದುಕೊಂಡು ಬಿಟ್ಟ. ಆ ಕೈಯನ್ನು ಕಳೆದುಕೊಂಡಾಗ ಏನ್ ಮಾಡಿದ ಅಂದ್ರೆ, ತಕ್ಷಣ ಆ ವ್ಯಕ್ತಿ ಅಲ್ಲಿ ಯಾವುದನ್ನು ಗಮನಿಸಲೇ ಇಲ್ಲ. ಪ್ರಿಯರೇ,
ಅಲ್ಲಿ ಭಯವೂ ಕೂಡ ಪಡ್ಲಿಲ್ಲ, ಕಳವಳ ಕೂಡ ಕೊಡ್ಲಿಲ್ಲ. ಆ ಒಂದು ಆ ಕತ್ತರಿಸಿ ಹೋದಂತ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಆಸ್ಪತ್ರೆ ಕಡೆ ಓಡಿ 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 ಹೋಗ್ಬಿಟ್ಟ ಪ್ರಿಯರೇ. ಓಡಿ ಓಡಿ ಹೋಗಿ ಅಲ್ಲಿ ಏನ್ ಮಾಡಿದ್ನ ಅಂದ್ರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ, ಸರ್ ಮೊದ್ಲು ಈ ಒಂದು ಕೈಯನ್ನು ನನಗೆ ಏನ್ ಮಾಡ್ರಿ, ನೀವು ಹೊಲಿಗೆ ಹಾಕಿ ಮೊದ್ಲು ಈ ಕೈಯನ್ನು ನನ್ನ ಮೊದಲಿನ ಕೈನಂತೆ ನೀನು ಮಾಡ್ರಿ ಎಂಬುದಾಗಿ ಬಹಳ ಒಂದು ಅಲ್ಲಿ ಅವನು ಪ್ರತಾಪವನ್ನು, ತನ್ನ ನೋವನ್ನು ವ್ಯಕ್ತಪಡಿಸುವುದನ್ನು ನೋಡಿ ಆ ಡಾಕ್ಟರ್ ಏನ್ ಮಾಡಿದ್ರು ಅಂದ್ರೆ ತಕ್ಷಣ ಅವನನ್ನು ಸರ್ಜರಿ ಮಾಡಿ ಆ ಕೈಯನ್ನು ಹೊಲಿಗೆ ಹಾಕಿ ಮೊದಲಿನಂತೆ ಆ ಕೈಯನ್ನು ಮಾರ್ಪಡಿಸಿದ್ರು ಪ್ರಿಯರೇ. ಆವಾಗ ಆ ಕೈ ವಾಸಿ ಆದ ಮೇಲೆ ಆ ಒಂದು ವ್ಯಕ್ತಿ ವಾಕಿಂಗ್ ಹೋಗುವಾಗ ಆ ಡಾಕ್ಟ್ರು ಒಂದು ದಿನ ಭೇಟಿ ಆದ್ರು. ಏನಪ್ಪಾ ನಿನ್ ಕೈ ಸರಿ ಹೋಯ್ತಾ ಎಂಬುದಾಗಿ ಕೇಳಿದಾಗ ಆ ಒಂದು ವ್ಯಕ್ತಿ ಹೇಳಿದ, ಸರ್ ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್, ನನ್ನ ಕೈಯನ್ನು ನಾನು ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ, ನನ್ನ ದೇಹದಲ್ಲಿರುವಂತ ಒಂದು ಅಂಗಕ್ಕೂ ಕೂಡ ನಾನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ ಸರ್, ನೀವು ಬಹಳ ಉಪಕಾರ ಮಾಡಿದ್ರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದೇ ಒಂದು ನಿಜವಾದಂತ ಸತ್ಯವಾಗಿದೆ. ನಮ್ಮಿಂದ ನಾವು ಯಾವುದನ್ನು ಕಳೆದುಕೊಳ್ಳಲು ನಾವು ಇಷ್ಟವನ್ನು ಪಡಬಾರದು ಪ್ರಿಯರೇ. ದೇವರ ವಿಷಯದಲ್ಲಿ ನಮ್ಮ ಸಭಿಕರಾಗಿರ್ಬೋದು, ಸಭೆಯ ಮಕ್ಕಳಾಗಿರ್ಬೋದು, ಯುವಕ ಯುವಕಿಯರಾಗಿರ್ಬೋದು, ನಮ್ಮ ಕುಟುಂಬದವರಾಗಿರ್ಬೋದು, ಯಾರನ್ನು ನಾವು ತೊರೆಯಬಾರದು. ಒಂದು ವೇಳೆ ತೊರೆದನಂದ್ರೆ ಈ ಅಪೊಸ್ತಲನಾದ ಪೌಲನ ಪ್ರಕಾರವಾಗಿ ನಾವು ಒಂದು ಅಂಗವನ್ನೇ ಕಳೆದುಕೊಂಡಂತಾಗುತ್ತೆ. ಒಂದು ಅಂಗವನ್ನೇ ನಾವು ಕಳೆದುಕೊಂಡಂತೆ ನಮ್ಮ ಜೀವನ ಆಗಿಬಿಡ್ತದೆ ಪ್ರಿಯರಿ. ಈಗ ಒಂದು ಕಣ್ಣನ್ನು ನಾವು ಕಳೆದುಕೊಂಡು ಒಂದೇ ಕಣ್ಣಲ್ಲಿ ಯಾವ ರೀತಿ ನಾವು ಇರ್ತೇವೋ ಇದೇ ಪ್ರಕಾರವಾಗಿ ನಮ್ಮ ಜೀವನ ಆತ್ಮೀಕವಾಗಿ ಆಗಲ್ಪಡುವಂತದ್ದಾಗಿದೆ. ನಾವು ಯಾರನ್ನು ಕೂಡ ತೊರೆಯಬಾರದು, ಬದಲಾಗಿ ನಾವು ಎಲ್ಲರನ್ನು ಸೇರಿಸಿಕೊಳ್ಳಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಾಗ ಆಗಿನ ಅವರು ಒಂದು ಸೇವೆ ಕಾಲದಲ್ಲಿ ಯಾರನ್ನು ಕೂಡ ತಿರಸ್ಕರ್ಲಿಲ್ಲ ಪ್ರಿಯರೇ. ಪಾಪ ಮಾಡಿದಂಥವ್ರನ್ನು ತಿರಸ್ಕರ್ಲಿಲ್ಲ. ಸಮರದ ಸ್ತ್ರೀ ವ್ಯಭಿಚಾರ ಮಾಡಿದ್ರು ಕೂಡ ಆಕಿನನ್ನು ತಿರಸ್ಕರಿಸಲಿಲ್ಲ. ಬದಲಾಗಿ ಆತನು ಆತ್ಮೀಕವಾದಂತ ದಾಹವನ್ನು ತೀರಿಸಲ್ಪಟ್ಟನು. ಕುಷ್ಠರೋಗದಿಂದ ಬಂದಂತ ಯಾವ ಒಂದು ರೋಗಿಯನ್ನು ಕೂಡ ಆತನು ಬೇಸರವೇಗೊಳ್ಳಲಿಲ್ಲ ಪ್ರಿಯರೇ. ಆ 3.5 ವರ್ಷಗಳ ಒಂದು ಸೇವೆ ಅವಧಿಯಲ್ಲಿ ಆತನನ್ನು ನಾವು ಲಕ್ಷ್ಯವಿಟ್ಟು ಗಮನಿಸುವಾಗ ಆತನು ಎಲ್ಲಿ ಕೂಡ ಈ ರೀತಿಯಾದಂತ ಅಪರಾಧವನ್ನು ಮಾಡಿದಂತ ವ್ಯಕ್ತಿಗಳನ್ನು ಆತನು ತಿರಸ್ಕರಿಸಲಿಲ್ಲ. ಬದಲಾಗಿ ಎಲ್ಲರನ್ನು ಅಪ್ಪಿಕೊಳ್ತಾ ಇದ್ದ ಪ್ರಿಯರು, ಎಲ್ಲರನ್ನು ಪ್ರೀತಿಸ್ತಾ ಇದ್ದ. ಪರಲೋಕ ರಾಜ್ಯದ ನಿತ್ಯ ಜೀವವು ವಾಗಿರುವಂತ ಒಳ್ಳೊಳ್ಳೆ ವಾಕ್ಯಗಳನ್ನು ಬೋಧಿಸ್ತಾ ಇದ್ದ. ಆ ಒಂದು ಬೋಧನೆಯನ್ನು ಕೇಳುತ್ತಾ ಅನೇಕರು ಈ ಲೋಕವನ್ನೇ ಮರೆತು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯಾರನ್ನು ಕೂಡ ತಿರಸ್ಕರಿಲಿಲ್ಲ, ಯಾರನ್ನು ಕೂಡ ನೀನು ಒಂದು ಪ್ರಯೋಜನವಿಲ್ಲದವನು ಎಂಬುದಾಗಿ ಹೇಳಲೇ ಇಲ್ಲ. ನೀನು ಒಬ್ಬ ಅವಿದ್ಯವಂತನು ಅಂತ ಕೂಡ ಯೇಸು ಸ್ವಾಮಿ ಯಾರನ್ನು ಕೂಡ ಹೇಳಲೇ ಇಲ್ಲ. ಈಗ ಸೇವೆಗೆ ಅಥವಾ ಬೇರೆ ಯಾವುದಕ್ಕೆ ಹೋಗುವಾಗ ಅನೇಕ ತರವಾದಂತ ಕೋರ್ಸ್ಗಳನ್ನು ನೋಡ್ತಾರೆ ಪ್ರಿಯರು, ಸರ್ಟಿಫಿಕೇಟ್ ಅನ್ನು ನೋಡ್ತಾರೆ. ಆದ್ರೆ ಯೇಸು ಸ್ವಾಮಿ ಯಾವುದನ್ನು ನೋಡ್ಲೇ ಇಲ್ಲ. ಅಲ್ಲಿ ಮೀನು ಹಿಡಿಯುವಂತ ಬೆಸ್ತರನ್ನು, ಸುಂಕ ಉಸಲಿ ಮಾಡುವಂತವರನ್ನು, ಈ ರೀತಿಯಾಗಿರುವಂತ ಅಲ್ಲಿ ತಿರಸ್ಕರಿಸಲ್ಪಟ್ಟು ತಳ್ಳಲ್ಪಟ್ಟಿರುವಂತದ್ದನ್ನೇ ಯೇಸು ಸ್ವಾಮಿ ಅವರು ಇಷ್ಟಪಟ್ಟರು ಪ್ರಿಯರು. ಇವತ್ತು ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯಲ್ಲಿ ಕೂಡ ನಾವು ಮಾಡುವಂತ ಸೇವೆಯು ಅದು ನಿಜವಾದಂತ ಒಂದು ಸೇವೆ ಆಗಿದೆ ಪ್ರಿಯರು. ನಮ್ಮ ಸೇವೆ ಇವತ್ತು ಯಾವ ರೀತಿ ಇದೆ ಅಂದ್ರೆ ತಿರಸ್ಕರಿಸಲ್ಪಟ್ಟಂಥದ್ದು, ಕೈ ಬಿಡಲ್ಪಟ್ಟದ್ದು, ತಳ್ಳಲ್ಪಟ್ಟಿದ್ದು, ಅಪ್ರಯೋಜನದಲ್ಲಿರುವಂತದ್ದೇ ನಮಗೆ ಪ್ರಯೋಜನವಾಗಿ ಮಾರ್ಪಡುವಂತದ್ದಾಗಿದೆ. ಯಾವುದು ಬೇಡವೆಂದು ಅದು ಬಿಡಲ್ಪಡ್ತದೋ ಅದನ್ನೇ ಬೆಲೆ ಉಳ್ಳದ್ದಾಗಿ ಮಾಡಲ್ಪಡುವಂಥದ್ದೇ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಂತ ಮಾತಾಗಿದೆ ಪ್ರಿಯರೇ. ನಾವು ಮುಂದುವರಿಸಿ ನೋಡುವಾಗ ಅಪೊಸ್ತಲನಾದ ಪೌಲನು ಅದು ಯಾವುದೇ ವಾದಂತ ಒಂದು ಸಾಲವಾಗಿರ್ಬೋದು ಅಥವಾ ಅದನ್ನು ನನ್ನ ಲೆಕ್ಕಕ್ಕೆ ಸೇರಿಸು ಎಂಬುದಾಗಿ ಹೇಳಲ್ಪಟ್ಟ ಪ್ರಿಯರು. ಈ ವಿಷಯದಲ್ಲಿ ನಾವು ಇತರರನ್ನು ಕ್ಷಮಿಸಲ್ಪಡುವುದನ್ನು ಮೊದಲನೇದಾಗಿ ನಾವು ಕಲಿತುಕೊಳ್ಳಬೇಕು. ಕ್ಷಮಿಸಲ್ಪಟ್ಟಾಗ ಅದು ಪ್ರಯೋಜನವುಳ್ಳದ್ದಾಗಿ ಮಾರ್ಪಡುವಂತದ್ದಾಗಿದೆ. ಅದನ್ನು ತಿರಸ್ಕರಿಸುವಂತದ್ದು ಬದಲಾಗಿ ಇಲ್ಲಿ ನೋಡ್ರಿ, ಈತನು ತಿರಸ್ಕರಿಸಲ್ಪಟ್ಟಿದ್ದ. ಆತನಿಗೆ ಯಾವುದೇ ಆದಂತ ಇಲ್ಲಿ ಫಿಲೋಮನನಿಗೆ ಒನೆಸಿಮನಿಗೆ ಒಂದು ಸಂಬಂಧವೇ ಇಲ್ಲ. ಆ ಸಂಬಂಧ ಕಡಿತಗೊಂಡಿದೆ ಪ್ರಿಯರೇ. ಅದಕ್ಕೆ ಮಧ್ಯಸ್ಥನಾಗಿರುವಂತ ಅಪೊಸ್ತಲನಾದ ಪೌಲನು ಕ್ರಿಸ್ತನ ಪ್ರೀತಿಯನ್ನು ತೆಗೆದುಕೊಂಡು ಬಂದನು ಪ್ರಿಯರೇ. ಕ್ರಿಸ್ತನ ಪ್ರೀತಿಯನ್ನು ತೆಗೆದುಕೊಂಡು ಬಂದು ಅವರಿಬ್ಬರನ್ನು ಆತನು ಒಂದು ಮಾಡಿದನು. ಇಲ್ಲಿ
ಮುಂದುವರಿಸಿ ನಾವು ನೋಡುವಾಗ ಆತನು ಏನ್ ಹೇಳ್ತಾನೆ ಎಂಬುದಾಗಿ ನಾವು ನೋಡುವಾಗ, ಪ್ರಿಯರೇ, ನೀನು ದಾಸನಂತೆ ಮೊದಲನೇದಾಗಿ ಆತನನ್ನು ಕಾಣಬೇಡ, ನಿನ್ನ ಸಹೋದರನಂತೆ ನೀನು ಕಾಣಲ್ಪಡು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದು ಲೋಕ ಮತ್ತು ಪರಲೋಕ ಎರಡನ್ನು ಕೂಡ ಸೂಚಿಸುವಂತದ್ದಾಗಿದೆ. ಒಂದು ಕಾಲದಲ್ಲಿ ಅಪ್ರಯೋಜನವಾಗಿರುವಂತ ವ್ಯಕ್ತಿ ಈಗ ಪ್ರಯೋಜನವುಳ್ಳವನಾಗಿ ಹೋಗ್ತಾ ಇದ್ದಾನೆ. ಪ್ರಿಯರೇ, ಸೆರೆಮನಿಯಿಂದ ಹೋಗುವಾಗ ಆತನು ಹೇಳ್ತಾ ಇದ್ದಾನೆ ಏನಂದ್ರೆ, ಈ ಒಂದು ಒಪ್ಪಿಗೆ ಪತ್ರವನ್ನು ಆತನಿಗೆ ಕೊಟ್ಟು ಕಳಿಸ್ತಾ ಇದ್ದಾನೆ. ಏನಂದ್ರೆ, ಖಂಡಿತವಾಗಿ ನಿನ್ನನ್ನು ಆತನು ಸೇರಿಸಿಕೊಳ್ತಾ ಇದ್ದಾನೆ, ನಿನ್ನನ್ನು ತಿರಸ್ಕರಿಸುವುದಿಲ್ಲ ಅನ್ನುವಂತ ಒಂದು ತುಂಬು ಹೃದಯದಿಂದ ಅಪೊಸ್ತಲನಾದ ಪೌಲನು ಈ ಒಂದು ಪತ್ರವನ್ನು ಅವರ ಕೈಯಲ್ಲಿ ಕೊಟ್ಟು ಕಳಿಸುವಂತವರಾಗಿದ್ದಾರೆ. ಪ್ರಿಯರೇ, ಇಲ್ಲಿ 13ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂದ್ರ, ಈತನನ್ನು ನಾನು ಇಲ್ಲೇ ಇಟ್ಟುಕೊಳ್ಳಬಹುದಾಗಿತ್ತು, ಒನೇಸಿಮನ ನನಗೆ ಕೂಡ ಆತನ ಉಪಕಾರವನ್ನು ಮಾಡುವಂತವನಾಗಿದ್ದಾನೆ, ಆದರೂ ಆತನು ನಿನ್ನವನಾಗಿರುವುದರಿಂದ, ಇದು ನಿನ್ನ ಸ್ವತ್ತವಾಗಿರುವುದರಿಂದ ನಾನು ನಿನ್ನ ಒಪ್ಪಿಗೆ ಇಲ್ಲದೆ ಈ ರೀತಿ ನಾನು ಅಪರಾಧವನ್ನು ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಬದಲಾಗಿ ಆತನು ನಿನಗೇ ಉಪಕಾರವಾಗಿ ಇನ್ನೂ ಪ್ರಯೋಜನವುಳ್ಳವನಾಗಿ ನಿನಗಿರ್ತಾನೆ ಎಂಬುದಾಗಿ ತೋರಿಸಲ್ಪಡುವಂತದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಹೀಗಿರುವುದರಿಂದ ನಾವು ಈ ಲೋಕದಲ್ಲಿ ಇದ್ದೇವೆ. ಪ್ರಿಯರೇ, ಈ ಲೋಕದಲ್ಲಿ ನಾವಿರುವಾಗ ನಾವು ಇತರರ ತಪ್ಪುಗಳನ್ನು ಕ್ಷಮಿಸಲ್ಪಡಬೇಕು. ಎರಡನೇದಾಗಿ ನಾವು ಕ್ಷಮಿಸುವುದು ಮಾತ್ರವಲ್ಲ, ಅದನ್ನು ಸಂಪೂರ್ಣವಾಗಿ ಮರೆಯುವಂಥದ್ದೇ ಒಂದು ಹೆಚ್ಚಿನ ಕಾರ್ಯವಾಗಿದೆ. ಇಲ್ಲಿ ಕ್ಷಮಿಸುವುದು ಬೇರೆ, ಆ ಒಂದು ಅಪರಾಧವನ್ನು ಮರೆಯುವಂಥದ್ದು ಬೇರೆ. ಪದೇ 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 ನಾವು ಮಾಡಿದಂಥ ಪಾಪಗಳು, ಅಪರಾಧಗಳು ಯಾರಾದರೂ ನಮ್ಮ ಮನಸ್ಸನ್ನು ನೋಯಿಸಿದರೆ ನಾವು ಅದನ್ನೇ ಕುರಿತು ಮೆಲುಕು ಹಾಕುವುದರ ಬದಲಾಗಿ ಅದನ್ನು ಕ್ರಿಸ್ತನಿಗೆ ಒಪ್ಪಿಸಿಬಿಟ್ಟು ನಾವು ಅದನ್ನು ಮರೆತು ಅವ್ರ ಒಟ್ಟಿಗೆ ನಾವು ಸಂಧಾನವಾಗುವಾಗ ಖಂಡಿತವಾಗಿ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು, ನಮ್ಮ ಸಂಸ್ಥೆಯನ್ನು ಆಶೀರ್ವದಿಸುವಂತವರಾಗಿದ್ದಾರೆ. ಹಾಗಾಗುವಂತೆ ತಂದೆಯಾದ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಪ್ರಯೋಜನವುಳ್ಳವರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ನಮ್ಮ ಶ್ರೇಷ್ಠವುಳ್ಳ ತಂದೆಯಾದ ದೇವರೇ, ನಿನ್ನ ಮಹಾಪರಿಶುದ್ಧವುಳ್ಳಂತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಪ್ರಯೋಜನವುಳ್ಳವರಾಗಿದ್ದ ನಾವು ಈಗ ಪ್ರಯೋಜನವುಳ್ಳವರಾಗಿ ಮಾರ್ಪಟ್ಟಿದ್ದೇವೆ. ಅದು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಸಾಧ್ಯವು ಸ್ವಾಮಿ. ಅಂದು ದೇವರೇ, ನೀನು ಫಿಲೋಮನನಿಗೆ ಹೇಳಿದ ಹಾಗೆ ಈತನನ್ನು ಸೇರಿಸಿಕೊಂಡ್ರೆ ನನ್ನನ್ನು ಸೇರಿಸಿಕೊಂಡ ಆಗ ಆಯ್ತಾಗಿ ಆ ಒಪ್ಪಿಗೆ ಪತ್ರವನ್ನು ಸ್ವಾಮಿ ಕಳಿಸಿದಾಗ ಅದು ಎಲ್ಲವೂ ಒಂದಾಗಿ ಮಾರ್ಪಟ್ಟಿತ್ತು ಸ್ವಾಮಿ. ಅದೇ ಪ್ರಕಾರವಾಗಿ ನಾವು ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭಿಕರ ಮಧ್ಯದಲ್ಲಿ ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವುದು ಮೊದಲನೇ ಸ್ಥಾನವನ್ನು ಕೊಡಬೇಕು ಸ್ವಾಮಿ. ಎರಡನೇದಾಗಿ ಅದನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು ದೇವರೇ. ಮೂರನೇದಾಗಿ ನಾವು ನಮ್ಮ ಸಭೆಯಿಂದ ಯಾವುದನ್ನು ಕಳೆದುಕೊಳ್ಳಬಾರದು ಸ್ವಾಮಿ, ಎಲ್ಲರನ್ನು ನಾವು ಸೇರಿಸಿಕೊಳ್ಳಬೇಕು. ಇದೇ ಇವತ್ತಿನ ವಾಕ್ಯದ ಒಂದು ಮುಖ್ಯಾಂಶವಾಗಿದೆ ಸ್ವಾಮಿ. ದಿನದಲ್ಲಿ ಮಾಡುವ ಎಲ್ಲಾ ಸೇವೆ ಕಾರ್ಯಗಳನ್ನು ಆಶೀರ್ವದಿಸಿ, ಹೋಗುವಾಗ ಬರುವಾಗ ಸ್ವಾಮಿ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸು. ನಮ್ಮ ಕಲ್ವಾರ್ ಚಾಪಲ್ ಮಿನಿಸ್ಟ್ರಿಯಲ್ಲಿ ನಡೆಯುವಂತ ಎಲ್ಲಾ ಒಂದು ಸೇವೆ ಕಾರ್ಯಗಳನ್ನು, ನಮ್ಮ ಹಿರಿಯರನ್ನು ಸ್ವಾಮಿ, ಹಿರಿಯ ಬೋಧಕರನ್ನು, ಅವರ ಪ್ರಯಾಣವನ್ನು ಹೋಗುವಾಗ ಬರುವಾಗ ಸ್ವಾಮಿ ನಿನ್ನ ಕೃಪೆ ಅವರೊಂದಿಗಿರಲಿ ತಂದೆ. ನಮ್ಮನ್ನು ತಗ್ಗಿಸುತ್ತ ದೇವ ನಿನ್ನ ಮಹಿಮೆಯನ್ನು ಹೆಚ್ಚುತ್ತಾ ಯೇಸು ಕ್ರಿಸ್ತನ ಅತ್ಯಂತ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದು ದೇವ ತಂದೆಯೇ, ಆಮೇನ್.